ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡುತ್ತಿದ್ದೇನೆ. ತುಂಬ ರುಚಿಕರವಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಡಿಮೆ ಸಾಮಗ್ರಿಗಳಿಂದ ಬೇಗನೆ ಮಾಡಿಕೊಳ್ಳಬಹುದು. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಾನು ಇಲ್ಲಿ 1 kg ಆಗುವಷ್ಟು ಚಿಕನ್ ತೆಗೆದುಕೊಂಡಿದ್ದೇನೆ. ಈಗ ಬನ್ನಿ ಚಿಕನನ್ನು ಮ್ಯಾರಿನೇಟ್ ಮಾಡಿಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಿ. ಖಾರದ ಪುಡಿಯನ್ನು 2 ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕಿಕೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕಿಕೊಳ್ಳಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕಿಕೊಂಡಿದ್ದೇನೆ. 1 ಬಟ್ಟಲು ಆಗುವಷ್ಟು ಮೊಸರನ್ನು ಹಾಕಿಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಲು ಬಿಡಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಬಿರಿಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕಿಕೊಳ್ಳಬೇಕು. 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕಿಕೊಳ್ಳೋಣ. 2 ಏಲಕ್ಕಿ, ಪಲಾವ್ ಎಲೆ 2, ಸ್ವಲ್ಪ ಕಲ್ಲು ಹೂವು, ಶಾಹಿ ಜೀರಿಗೆ 1/2 ಸ್ಪೂನ್, ಬಡೆ ಸೋಪ್ 1/2 ಸ್ಪೂನ್, ಸ್ವಲ್ಪ ಚಕ್ಕೆ, 5 ಲವಂಗ, ಸ್ವಲ್ಪ ಮೆಣಸಿನ ಕಾಳು, 1 ಸ್ಟಾರ್ ಹೂವು. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಫ್ರೈ ಆದ ತಕ್ಷಣ ನಾನಿಲ್ಲಿ 2 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. 4 ಹಸಿಮೆಣಸಿನಕಾಯಿಗಳನ್ನು ಹಾಕಿಕೊಳ್ಳಿ. ಎರಡು ಟೊಮಾಟೊ ರುಬ್ಬಿ ಹಾಕಿಕೊಂಡಿದ್ದೇನೆ. ಈಗ 1 ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ ಹಾಕಿಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಆಗಲೇ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಈಗ ಚಿಕನ್ಗೆ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಬಿರಿಯಾನಿ ಮಸಾಲೆ 1 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್ ಹಾಕಿಕೊಂಡಿದ್ದೇನೆ. ಚಿಕನ್ ಬೇಯುವವರೆಗೂ ನಾವಿಲ್ಲಿ ಬಿರಿಯಾನಿಗೆ ಅನ್ನವನ್ನು ರೆಡಿ ಮಾಡಿಕೊಳ್ಳೋಣ. ನಾನು ಇಲ್ಲಿ 1 kg ಆಗುವಷ್ಟು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ಮಸಾಲೆ ಕಾಳುಗಳನ್ನು ಹಾಕಿಕೊಂಡಿದ್ದೇನೆ. ಈಗ ಇದು 90% ಆಗುವವರೆಗೂ ಬೇಯಲು ಬಿಡಿ. ಈಗ ಚಿಕನ್ ಚೆನ್ನಾಗಿ ಬೇಯುತ್ತಿದೆ. ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಕೊಳ್ಳಿ. ಈಗ ನಾನಿಲ್ಲಿ ಚಿಕನ್ಗೆ 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಎಸೆನ್ಸ್ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಈಗ ಈ ಪಾತ್ರೆಗೆ ಚಿಕನನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕಿಕೊಳ್ಳಿ. ಫ್ರೈ ಮಾಡಿದ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಆಗಲೇ ಮಾಡಿದಂತಹ ಅನ್ನವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಈಗ ಈ ಲೇಯರ್ ಮೇಲೆ ಇನ್ನೊಮ್ಮೆ ಚಿಕನ್ ಹಾಕಿಕೊಳ್ಳಬೇಕು. ಮತ್ತೊಮ್ಮೆ ಫ್ರೈ ಮಾಡಿದ ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಂಡು ಈಗ ಇನ್ನೊಮ್ಮೆ ಅನ್ನವನ್ನು ಹಾಕಿಕೊಳ್ಳಬೇಕು. ಈಗ ಇದರ ಮೇಲೆ ಫ್ರೈ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ.
ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ. ಚಿಕನ್ ಗ್ರೇವಿಯನ್ನು ಇದರ ಮೇಲೆ ಹಾಕಿಕೊಳ್ಳಿ. ಈಗ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕಿಕೊಂಡಿದ್ದೇನೆ. ನೀವು ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಬಹುದು. ಈಗ ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ಇದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಡಿ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಿಕೊಳ್ಳಬೇಕು. ಈಗ ನೋಡಿ ಚಿಕನ್ ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ತುಂಬ ಟೇಸ್ಟಿಯಾದಂತಹ ಚಿಕನ್ ದಮ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.